ನಮಸ್ಕಾರ. ಒಂದೇ ಏಟಲ್ಲಿ ಮೂರು ಹಕ್ಕಿ. ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಸಂಪುಟ ಸರ್ಕಸ್ ಕ್ಲೈಮ್ಯಾಕ್ಸ್. ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಆಗುತ್ತಾ ಸರ್ಜರಿ. ದೆಹಲಿ ಅಡ್ಡಾದಲ್ಲಿ ಫೈನಲ್ ಬ್ಲೂ ಪ್ರಿಂಟ್ ರೆಡಿ ಆಯ್ತಾ? ಸಂಪುಟ ವಿಸ್ತರಣೆನಾ ಪುನಾರಚನೆನಾ? ಹೈಕಮಾಂಡ್ ನಿಲುವೇನು? 3 ಆಪರೇಷನ್, 100 ತಂತ್ರ, 1 ಟಾರ್ಗೆಟ್. ಇದೇ ಈ ಹೊತ್ತಿನ ಸ್ಪೆಷಲ್ ಆಪರೇಷನ್ ಸಿಪಿಇ. ನಾನು ಚೈತ್ರ ರಾಜ್. ಒಂದೇ ಏಟಲ್ಲಿ 3 ಹಕ್ಕಿ. ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಸಂಪುಟ ಸರ್ಕಸ್ ಕ್ಲೈಮ್ಯಾಕ್ಸ್. ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಆಗುತ್ತಾ ಸರ್ಜರಿ. ದೆಹಲಿ ಅಡ್ಡಾದಲ್ಲಿ ಫೈನಲ್ ಬ್ಲೂ ಪ್ರಿಂಟ್ ರೆಡಿ ಆಯ್ತಾ? ನೋಡೋಕೆ ಬಲು ಸಿಂಪಲ್ಲು, ಆಡೋ ಆಟ ಬಹಳ ಚಾಲು. ಒಂದು ಬಾರಿ ಇಡೋ ಗುನ್ನ ಮಿಸ್ ಆಗೋ ಚಾನ್ಸೇ ಇಲ್ಲ. ಇವರ ಖದರು, ಪೊಗರು, ತಿಮಿರು ಎದುರಾಳಿಗಳಿಗೆ ನಡುಕ ಹುಟ್ಟಿಸೋದು ಗ್ಯಾರಂಟಿ. ಇವರ ರಣತಂತ್ರ, ರಾಜಕೀಯ ಪಟ್ಟುಗಳು, ಸ್ಟ್ರಾಟಜಿ ರಾಜಕೀಯದಲ್ಲಿ ಧೂಳ್ ಧಮಾಕ ಎಬ್ಬಿಸ್ಬಿಡುತ್ತೆ. ದೊಡ್ಡ ಸಂಚಲನವನ್ನೇ ಸೃಷ್ಟಿಸುತ್ತೆ. ಎಸ್ ವೀಕ್ಷಕರೇ, ಇದು ಬಿಜೆಪಿ ಹೈಕಮಾಂಡ್ ಅಡ್ಡಾದ ಪವರ್. ಇವರ ಪವರ್ ಪಾಲಿಟಿಕ್ಸ್ಗೆ ದೊಡ್ಡವರೇ ನಡುಗಿ ಬಿಡ್ತಾರೆ. ಇವರು ಉರುಳಿಸುವ ಒಂದೊಂದು ದಾಳಕ್ಕೂ ವಿರೋಧಿಗಳು ಶೇಕ್ ಆಗ್ತಾರೆ. ಬಿಜೆಪಿ ಹೈಕಮಾಂಡ್ ನಾಯಕರು ಒಮ್ಮೆ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಮುಗೀತು. ಗುರಿ ತಲುಪಿಯೇ ತಲುಪ್ತಾರೆ. ತಾವಂದುಕೊಂಡಿದ್ದನ್ನ ಸಾಧಿಸಿಯೇ ತೀರ್ತಾರೆ. ಈಗ ದಿಲ್ಲಿ ವರಿಷ್ಠರು ಆಪರೇಷನ್ ಸಿಪಿಇಗೆ ಕೈ ಹಾಕಿದ್ದಾರೆ. ಇದೇ ಆಪರೇಷನ್ ಸಿಪಿಇ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ. ಈಗೇನಿದ್ರೂ ದಿಲ್ಲಿ ನಾಯಕರ ಕಣ್ಣಿರೋದು ರಾಜ್ಯದಲ್ಲಿ ಮತ್ತೆ ಕಮಲ ಅರಳಿಸೋದು, ಮತ್ತೆ ಕಮಲ ಸಾಮ್ರಾಜ್ಯವನ್ನ ಸ್ಥಾಪಿಸೋದು. ಅದಕ್ಕಾಗಿಯೇ ಅತ್ಯಂತ ದೊಡ್ಡ ಆಪರೇಷನ್ಗೆ ಕೈ ಹಾಕಿದೆ ಹೈಕಮಾಂಡ್. ಅದುವೇ ಆಪರೇಷನ್ ಸಿಪಿಇ. ಒಂದೇ ಏಟಲ್ಲಿ 3 ಹಕ್ಕಿ ಹೊಡೆಯೋಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಅತ್ತ ಸಿಎಂ ಬೊಮ್ಮಾಯಿ ದಿಲ್ಲಿಗೆ ದಂಡೆತ್ತಿದ್ದೇ ತಡ. ಇತ್ತ ಕೇಸರಿ ಪಾಳ್ಯದಲ್ಲಿ ಸಂಪುಟ ಸರ್ಕಸ್ ವಿಚಾರ ಗರಿಗೆದರಿದೆ. ಈ ನಡುವೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಸರ್ಜರಿ ಆಗುತ್ತಾ ಅನ್ನೋ ದೊಡ್ಡ ಪ್ರಶ್ನೆಗಳು ಎದ್ದಿವೆ. ಇವೆಲ್ಲದಕ್ಕೂ ದೆಹಲಿ ಅಡ್ಡಾದಲ್ಲಿ ಫೈನಲ್ ಬ್ಲೂ ಪ್ರಿಂಟ್ ರೆಡಿ ಆಯ್ತಾ? ಸಂಪುಟಕ್ಕೆ ಇವತ್ತು ಸರ್ಜರಿ ಆಗುತ್ತೆ, ನಾಳೆ ಸರ್ಜರಿ ಆಗುತ್ತೆ ಅನ್ನೋ ಮಾತುಗಳು ಚಾಲ್ತಿಯಲ್ಲಿದ್ವು. ಆದ್ರೆ ಯಾವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟು ಹೋದ್ರೋ ಅವತ್ತಿಂದ ಸಂಪುಟ ಸರ್ಕಸ್ ವಿಚಾರ ಹೆಚ್ಚಾಗಿ ಚರ್ಚೆಗೆ ಬರ್ತಾ ಇದೆ. ಇದಕ್ಕೆ ಇಂಬು ಕೊಡುವಂತೆ ಇತ್ತ ಸಿಎಂ ಬೊಮ್ಮಾಯಿ ಕೂಡ 2 ದಿನಗಳ ಕಾಲ ದಿಲ್ಲಿಯಲ್ಲೇ ಠಿಕಾಣಿ ಹೂಡಿದ್ರು. ಯಾವಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದಿಲ್ಲಿಗೆ ಹಾರಿದ್ರೋ ಆಗಲೇ ನೋಡಿ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಕೇಸರಿಪಾಳ್ಯದಲ್ಲಿ ಭಾರೀ ಚರ್ಚೆ ನಡೆಯುತ್ತಿದೆ. ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿ ನಡೆಯುತ್ತಿವೆ. ಯಾರು ಬೊಮ್ಮಾಯಿ ಬ್ರಿಗೇಡ್ 2.0ಗೆ ಸೇರಿಕೊಳ್ತಾರೆ, ಯಾರು ಸಂಪುಟದಿಂದ ಕೊಕ್ಕಾಗ್ತಾರೆ, ಸಂಪುಟ ಪುನರಚನೆ ಆಗುತ್ತಾ, ವಿಸ್ತರಣೆ ಆಗುತ್ತಾ, ಹೀಗೆ ಪ್ರತಿಯೊಬ್ಬರ ತಲೆಯಲ್ಲೂ 10 ಹಲವು ಪ್ರಶ್ನೆಗಳು ಗಿರಿಕಿ ಹೊಡೆಯುತ್ತಿವೆ. ಹೇಗಿದೆ ಆಪರೇಷನ್ ಸಿ ಕ್ಯಾಬಿನೆಟ್ ಲೆಕ್ಕಾಚಾರ? ದಿಲ್ಲಿ ಅಂಗಳದಲ್ಲಿ ಈ ಎಲ್ಲ ಗೊಂದಲಗಳಿಗೂ ಸ್ಪಷ್ಟ ಉತ್ತರ ಸಿಗುತ್ತೆ. ಕ್ಯಾಬಿನೆಟ್ ಕಗ್ಗಂಟಿಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅಂತಾನೆ ಹೇಳಲಾಗಿತ್ತು. ಚುನಾವಣೆಗೂ ಮುನ್ನ ಕೊನೆಯ ಬಾರಿಗೆ ಸಚಿವ ಸಂಪುಟ ವಿಸ್ತರಣೆನಾ ಅಥವಾ ಪುನರಚನೆನಾ ಅನ್ನೋ ಪ್ರಶ್ನೆ ಎದ್ದಿದೆ. ಇರೋ 4 ಸಚಿವ ಸ್ಥಾನಕ್ಕೆ ಸಾಲುಗಟ್ಟಲೆ ಆಕಾಂಕ್ಷಿಗಳು ಕ್ಯೂನಲ್ಲಿ ನಿಂತಿದ್ದಾರೆ. ಈಗಾಗಲೇ ತಮ್ಮ ಸೀಟ್ಗಳನ್ನ ರಿಸರ್ವ್ ಮಾಡಿಕೊಳ್ಳುವುದಕ್ಕೆ ಸಿಎಂಗೂ ಮೊದಲೇನೆ ದಿಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಅಪ್ಲಿಕೇಶನ್ ಕೂಡ ಹಾಕಿ ಬಂದಿದ್ದಾರೆ. ಪುನರ್ರಚನೆ ಆದ್ರೆ ಹಾಲಿ ಸಚಿವರು ತಮ್ಮನ್ನ ಕೈಬಿಡಬೇಡಿ ಅಂತ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ. ಸಚಿವಾಕಾಂಕ್ಷಿಗಳು ತಮ್ಮನ್ನ ಈ ಬಾರಿ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಿ ಅಂತ ತಮ್ಮ ಅರ್ಜಿನೂ ಹಾಕಿ ಬಂದಿದ್ದಾರೆ. ನಿಷ್ಕ್ರಿಯರಾಗಿರೋ ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. 8 ಜನರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿ 8+4 ಫಾರ್ಮುಲಾ ಅನುಸರಿಸಬಹುದು, ಅಥವಾ 6 ಜನರಿಗೆ ಕೊಟ್ಟು 6+4 ಫಾರ್ಮುಲಾವನ್ನ ಫಾಲೋ ಮಾಡಬಹುದು ಅನ್ನೋ ಮಾತುಗಳು ಓಡಾಡುತ್ತಿದ್ವು. ಪುನರ್ರಚನೆ ಮಾತುಗಳ ನಡುವೆಯೇ ಈಗ ಹೈಕಮಾಂಡ್ ನಾಯಕರು ಸಂಪುಟ ಪುನರ್ರಚನೆಗಿಂತಲೂ ವಿಸ್ತರಣೆಗೆ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ ಅನ್ನೋ ಮಾತಿದೆ. ಸಂಪುಟ ವಿಸ್ತರಣೆಗೆ ಒಲವು ತೋರಿತ ಹೈಕಮಾಂಡ್. ಎಸ್ ವೀಕ್ಷಕರೇ, ಹೈಕಮಾಂಡ್ ನಾಯಕರು ಸಂಪುಟ ಪುನರಚನೆಗಿಂತಲೂ ವಿಸ್ತರಣೆ ಬಗ್ಗೆ ಹೆಚ್ಚು ಒಲವು ತೋರಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಚುನಾವಣೆಗೆ ಇರೋದು 1 ವರ್ಷ.
ಈ ಟೈಮ್ನಲ್ಲಿ ಯಾವುದೇ ರೀತಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕೂ ದಿಲ್ಲಿ ನಾಯಕರು ತಯಾರಿಲ್ಲ. ಒಂದ್ ವೇಳೆ ಸಂಪುಟ ಪುನರಚನೆ ಆದ್ರೆ ಮತ್ತೆ ಹಳೆ ಘಟನೆಗಳೇ ರಿಪೀಟ್ ಆಗೋ ಚಾನ್ಸಸ್ ಹೆಚ್ಚಿದೆ. ಪುನರಚನೆ ಮಾಡಿದ್ರೆ ದೊಡ್ಡ ತಲೆನೋವು ಎದುರಾಗುತ್ತೆ. ಒಂದ್ ವೇಳೆ ಇರೋ ಸಚಿವರಿಗೆ ಕೊಟ್ರೆ ಅವರು ಪಕ್ಷದ ವಿರುದ್ಧ ರೆಬೆಲ್ ಆಗೋ ಸಾಧ್ಯತೆ ಇದೆ. ಅಸಮಾಧಾನ ಭುಗಿಲೇಳಬಹುದು. ಇದರಿಂದ 2023ರ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಿದೆ ಅಂತ ಹೈಕಮಾಂಡ್ ನಾಯಕರು ಮನಗಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಗೆದ್ದು ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ಹೈಕಮಾಂಡ್ನ ಸ್ಪಷ್ಟ ಗುರಿಯಾಗಿದೆ. ಈಗ ಒಂದು ವೇಳೆ ದಿಲ್ಲಿ ವರಿಷ್ಠರು ಪುನರಚನೆಗೆ ಕೈ ಹಾಕಿದ್ರೆ ಜೇನುಗೂಡಿಗೆ ಕಲ್ಲು ಹೊಡೆದಂತಾಗುತ್ತದೆ ಅನ್ನೋದು ದಿಲ್ಲಿ ವರಿಷ್ಠರ ಆತಂಕ. ಮಂತ್ರಿಗಿರಿ ತಪ್ಪಿದ ಹಿನ್ನೆಲೆ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಹುದು, ಅಥವಾ ಪಕ್ಷದಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಳ್ಳದೇ ಇರಬಹುದು, ಅಥವಾ ತಮ್ಮ ಬೆಂಬಲಿಗರ ಮೂಲಕ ಧರಣಿ ಮಾಡಿಸಬಹುದು. ಬಣ ರಾಜಕೀಯ ಸೃಷ್ಟಿ ಆಗಬಹುದು. ಮಂತ್ರಿಗಿರಿ ತಪ್ಪಿ ಹೋದ್ರೆ ಕೆಲವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕದೇ ಇದ್ರೂ ತೆರೆಮರೆಯಲ್ಲೇ ಚುನಾವಣೆಗೆ ಎಫೆಕ್ಟ್ ಆಗೋ ರೀತಿ ಏನಾದರೂ ಮಾಡಬಹುದು. ಈ ಎಲ್ಲ ಕಾರಣದಿಂದಲೇ ದಿಲ್ಲಿ ಲೀಡರ್ಸ್ ಪುನರಚನೆ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತಲೂ ಪ್ರಿವೆನ್ಷನ್ ಐಡಿ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಯಾವುದೇ ರೀತಿ ರಿಸ್ಕ್ಗೆ ಎಡೆ ಮಾಡಿಕೊಡದೆ ಕ್ಯಾಬಿನೆಟ್ ವಿಸ್ತರಣೆ ಮಾಡೋಣ ಅನ್ನೋದು ಹೈಕಮಾಂಡ್ ನಾಯಕರ ಗೇಮ್ ಪ್ಲಾನ್ ಲೆಕ್ಕಾಚಾರವಾಗಿದೆ. ಹೀಗಾಗಿ ಈ ಬಾರಿ ಸಂಪುಟಕ್ಕೆ ಮೇಜರ್ ಆಪರೇಷನ್ಗಿಂತಲೂ ಮೈನರ್ ಆಪರೇಷನ್ ಮಾಡೋ ಪಾಸಿಬಿಲಿಟೀಸ್ ಹೆಚ್ಚಾಗಿದೆ. ಇರೋ ಹಾಲಿ ಸಚಿವರನ್ನ ಹಾಗೆ ಮುಂದುವರೆಸಿಕೊಂಡು ಖಾಲಿ ಇರೋ 4 ಸಚಿವ ಸ್ಥಾನಕ್ಕೆ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ದಿಲ್ಲಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಅನ್ನೋ ಟಾಕ್ಗಳಿವೆ. ಇನ್ನು ಸಂಪುಟ ವಿಸ್ತರಣೆ ಅಥವಾ ಪುನರಚನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸಿಎಂ ಬೊಮ್ಮಾಯಿ, ಹೈಕಮಾಂಡ್ ವರಿಷ್ಠರ ಜೊತೆ ಭೇಟಿಗೆ ಸಮಯ ಸಿಕ್ಕಾಗ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿಯೇ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರು. ಈಗ ನನಗೆ ಹೈಕಮಾಂಡು ಸಚಿವ ಸಂಪುಟದ ವಿಸ್ತರಣೆ ಮಾಡೋದಕ್ಕೆ ಮಾತುಕತೆಗೆ ಬನ್ನಿ ಅಂತ ಯಾವುದೂ ಸೂಚನೆ ಕೊಟ್ಟಿಲ್ಲ. ನಾನು ರಾಜ್ಯದ ಹಲವಾರು ಯೋಜನೆಗಳ ಬಗ್ಗೆ ಇಲ್ಲಿ ಬಂದಿದ್ದೇನೆ. ಆದರೆ ಈ ಒಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ನಾನು ನಮ್ಮ ಅಧ್ಯಕ್ಷರಾದಂಥ ನಡ್ಡಾ ಅವ್ರಿಗೆ ಮತ್ತು ನಮ್ಮ ನಾಯಕರಾದಂಥ ಅಮಿತ್ ಶಾಜಿ ಅವರಿಗೆ, ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರಿಗೆ ಭೇಟಿಯಾಗೋ ಪ್ರಯತ್ನ ಮಾಡ್ತೇನೆ. ಭೇಟಿಯಾದಂಥ ಸಂದರ್ಭದಲ್ಲಿ ಪಕ್ಷ, ಸಂಘಟನೆ ಮತ್ತು ರಾಜಕಾರಣ ಎಲ್ಲವೂ ಕೂಡ ಚರ್ಚೆ ಆಗ್ಬೋದು. ಅದು ಇದುವರೆಗೂ ಸಮಯ ಇಲ್ಲ. ಸಮಯ ಕೊಟ್ಟಾಗ ನಾನು ಚರ್ಚೆ ಮಾಡ್ತೇನೆ. ಅದು ಅಲ್ಲಿ ಅವ್ರ ಜೊತೆ ಕೂತಾಗ ಗೊತ್ತಾಗುತ್ತೆ. ಏಪ್ರಿಲ್ 2ನೇ ವಾರದಲ್ಲಿ ಸಂಪುಟಕ್ಕೆ ಸರ್ಜರಿಯಾಗುವ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ಸಂಪುಟ ವಿಸ್ತರಣೆ ಅಂದಾಗ ಹುಟ್ಟೋ ಮೊದಲ ಪ್ರಶ್ನೆಯೇ ಇರೋ 4 ಸಚಿವ ಸ್ಥಾನಕ್ಕೆ ಯಾವ ಹೊಸ ಮುಖಗಳಿಗೆ ಮಣೆ ಹಾಕಬಹುದು, ಯಾರಿಗೆ ಮಂತ್ರಿಗಿರಿ ಒಲಿದು ಬರುತ್ತೆ ಅನ್ನೋದು. ನಾವು ಆಗಲೇ ಹೇಳಿದಂತೆ ಖಾಲಿ ಇರೋದು 4 ಸಚಿವ ಸ್ಥಾನವಾದ್ರೂ ಅದಕ್ಕೆ ಕಣ್ಣಿಟ್ಟಿರೋರು ಡಜನ್ ಗಟ್ಟಲೆ ಆಕಾಂಕ್ಷಿಗಳು. ಹಾಗಾದ್ರೆ ಯಾವೆಲ್ಲ ನಾಯಕರಿಗೆ ಬೊಮ್ಮಾಯಿ ಬಳಗಕ್ಕೆ ಸೇರಿಕೊಳ್ಳೋ ಅವಕಾಶ ಸಿಗುತ್ತೆ ಅನ್ನೋದನ್ನ ಒಮ್ಮೆ ನೋಡೋಣ. ರಾಮದಾಸ್, ಬಸನಗೌಡ ಯತ್ನಾಳ್ಗೆ ಈ ಬಾರಿ ಮಂತ್ರಿ ಪಟ್ಟ ಒಲಿದು ಬರಬಹುದು. ಈ ಬಾರಿ ವಿಜೇಂದ್ರಗೆ ಕ್ಯಾಬಿನೆಟ್ ಸೇರೋ ಭಾಗ್ಯ ಸಿಗಬಹುದು. ಹಾಗೆ ಮಹಿಳೆಯರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ಗೆ ಅವಕಾಶ ಒದಗಿ ಬರಬಹುದು. ಹಾಗೆ ಅರವಿಂದ್ ಬೆಲ್ಲದ್, ರೇಣುಕಾಚಾರ್ಯಗೆ ಬೊಮ್ಮಾಯಿ ಬ್ರಿಗೇಡ್ಗೆ ಸೇರಿಕೊಳ್ಳುವ ಅವಕಾಶಗಳಿವೆ. ಹಾಗೆ ಎಂಪಿ ಕುಮಾರಸ್ವಾಮಿ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ರಾಜು ಗೌಡ ಅವರಿಗೂ ಮಿನಿಸ್ಟರ್ಗಿರಿ ಸಿಗಬಹುದು. ಹಾಗೆ ಸಚಿವ ಸ್ಥಾನ ವಂಚಿತರಾಗಿದ್ದ ಸೈನಿಕ ಸಿಪಿ ಯೋಗೇಶ್ವರ್, ರಮೇಶ್ ಜಾರಕಿಹೊಳಿಗೆ ಮಿನಿಸ್ಟರ್ ಪೋಸ್ಟ್ ಸಿಗುವ ಮಾತುಗಳಿವೆ. ಹಾಗೆ ಪಿ ರಾಜೀವ್ಗೂ ಕೂಡ ಈ ಬಾರಿ ಮಂತ್ರಿಮಂಡಲದಲ್ಲಿ ಮಂತ್ರಿ ಹುದ್ದೆ ಸಿಗೋ ಪಾಸಿಬಿಲಿಟೀಸ್ಗಳಿವೆ. ಹೈಕಮಾಂಡ್ ಹೇಗೆ 2023 ಎಲೆಕ್ಷನ್ ಟಾರ್ಗೆಟ್ ಮಾಡಿ ಎಲ್ಲವನ್ನ ಅಳೆದೂ ತೂಗಿ ನಿರ್ಧಾರವನ್ನ ಕೈಗೊಳ್ಳುತ್ತಿದೆಯೋ ಅದೇ ರೀತಿ ಬಿಜೆಪಿಯ ಹಿರಿಯ ಕಲಿಗಳು ಕೂಡ ತಮ್ಮದೇ ಆದ ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದಾರೆ. ಪಕ್ಷದಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕೋದಕ್ಕೆ ಈಗಿನಿಂದಲೇ ತಾಲೀಮು ನಡೆಸುತ್ತಿದ್ದಾರೆ. ತಮ್ಮ ಹುದ್ದೆ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಒಂದು ಕಡೆ ಬಿಎಸ್ವೈ ತಮ್ಮ ಮಗ ವಿಜಯೇಂದ್ರ ಭವಿಷ್ಯಕ್ಕೆ ಭದ್ರ ತಳಪಾಯ ಹಾಕೋದಕ್ಕೆ ಇನ್ನಿಲ್ಲದಂತೆ ಲಾಬಿ ಮಾಡುತ್ತಿದ್ದಾರೆ. ಸಿಎಂ ಹುದ್ದೆ ತ್ಯಜಿಸಿ ಮಾಜಿ ಆದ್ರೂ ತಮ್ಮ ಪವರ್ ಪಾಲಿಟಿಕ್ಸ್ ಬಳಸಿಕೊಂಡು ಮಗ ವಿಜಯೇಂದ್ರನಿಗೆ ಪಕ್ಷದಲ್ಲಿ ಉನ್ನತ ಮಂತ್ರಿಗಿರಿ ಕೊಡಿಸೋದಕ್ಕೆ ರಣತಂತ್ರ ಹುಡುತ್ತಿದ್ದಾರೆ. ಈಗ ಬೊಮ್ಮಾಯಿ 2.0 ಬಳಗಕ್ಕೆ ವಿಜಯೇಂದ್ರ ಎಂಟ್ರಿ ಕೊಡುವ ಸಾಧ್ಯತೆ ಹೆಚ್ಚಿದ್ದು ಬಿಎಸ್ವೈ ಶ್ರಮ ಫಲ ಕೊಟ್ಟಂತೆ ಕಾಣುತ್ತಿದೆ. ಇನ್ನೊಂದು ಕಡೆ ಹಿರಿಯ ಸಚಿವ ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ಗೆ ಪಕ್ಷದಲ್ಲಿ ಭವಿಷ್ಯ ರೂಪಿಸೋದಕ್ಕಾಗಿ ಉತ್ತಮ ಸ್ಥಾನಮಾನ ಕೊಡಿಸೋದಕ್ಕಾಗಿ ತಮ್ಮ ಮಂತ್ರಿಗಿರಿ ಬಿಟ್ಟರೂ ಅಚ್ಚರಿಯಿಲ್ಲ. ಹಾಗೆ ಹಿರಿಯ ಸಚಿವ ವಿ ಸೋಮಣ್ಣ ಕೂಡ ತಮ್ಮ ಪುತ್ರನಿಗೆ ರಾಜಕೀಯ ಭವಿಷ್ಯ ಕಲ್ಪಿಸೋದಕ್ಕೆ ಫೌಂಡೇಶನ್ ಹಾಕಿಕೊಡುವುದಕ್ಕೆ ಸ್ಟ್ರಾಟಜಿ ಹುಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ಅವರು ಕೂಡ ತಮ್ಮ ಮಂತ್ರಿ ಹುದ್ದೆ ತ್ಯಜಿಸಿದ್ರೂ ತ್ಯಜಿಸಬಹುದು. ಇವೆಲ್ಲ ಯಾವಾಗ ಆಗುತ್ತೆ ಅಂದ್ರೆ ಒಂದು ವೇಳೆ ಸಂಪುಟ ಪುನರಚನೆ ಆದ್ರೆ ಹಿರಿಯ ಸಚಿವರನ್ನ ಕೈಬಿಟ್ರೆ ಇದೊಂದು ಪಾಸಿಬಿಲಿಟೀಸ್ ಇದೆ ಅನ್ನೋ ಟಾಕ್ಗಳಿವೆ.
ಒಂದು ಕಡೆ ಸಂಪುಟ ಸರ್ಜರಿ ಚರ್ಚೆಗಳು ಜೋರಾಗಿ ನಡೆಯುತ್ತಿದ್ರೆ ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೂ ಮೇಜರ್ ಸರ್ಜರಿ ಆಗೋ ಮಾತುಗಳಿವೆ. ಹೇಗಿದೆ ಆಪರೇಷನ್ ಪಿ? ರಾಜ್ಯ ಬಿಜೆಪಿ ಪ್ರೆಸಿಡೆಂಟ್ ಹುದ್ದೆಗೂ ಆಪರೇಷನ್. ಬಿಜೆಪಿಯಲ್ಲಿ ಆಪರೇಷನ್ ಆಪರೇಷನ್ ಆಪರೇಷನ್. ಈಗ ಬರೀ ಎಲ್ಲಾ ಸೆಕ್ಷನ್ಗಳಲ್ಲೂ ಆಪರೇಷನ್ ದೇ ಸುದ್ದಿ. ಸಂಪುಟದ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲೂ ಬದಲಾವಣೆಗಳಾಗುವ ಎಲ್ಲಾ ಸಾಧ್ಯತೆಗಳಿವೆ. ಇದೇ ಜೂನ್ ತಿಂಗಳಿಗೆ ಹಾಲಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಕ್ತಾಯವಾಗಲಿದೆ. ಹೀಗಾಗಿ ಕಟೀಲ್ ಬಳಿಕ ಯಾರಾಗ್ತಾರೆ ಕಮಲಪಾಳೆಯದ ಸಾರಥಿ? ಯಾರು ರಾಜ್ಯ ಬಿಜೆಪಿಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ? ಯಾರಿಗೆ ರಾಜ್ಯಾಧ್ಯಕ್ಷನ ಪಟ್ಟ ಸಿಗುತ್ತೆ ಅನ್ನೋ ಪ್ರಶ್ನೆಗಳು ಓಡಾಡ್ತಿವೆ. ಇದಕ್ಕೆ ಉತ್ತರ ಹೈಕಮಾಂಡ್ನ ಆಪರೇಷನ್ ಪಿ. ಎಸ್, ಆಪರೇಷನ್ ಪಿ ಅಂದ್ರೆ ಆಪರೇಷನ್ ಪ್ರೆಸಿಡೆಂಟ್ ಅಂತ. ಅಳೆದು ತೂಗಿ ಲೆಕ್ಕಾಚಾರ ಮಾಡಿ 2023ರ ಚುನಾವಣೆಯನ್ನೇ ಮೊದಲು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡುವುದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಒಕ್ಕಲಿಗ ಜಾತಿ ಲೆಕ್ಕಾಚಾರ ಅಡಗಿದೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಿಗೆ ಒಕ್ಕಲಿಗ ನಾಯಕರು ಸಾರಥ್ಯ ವಹಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ನೇತೃತ್ವ ವಹಿಸಿಕೊಂಡಿದ್ರೆ, ಜೆಡಿಎಸ್ ಪಾಳೆಯದಲ್ಲಿ ಕುಮಾರಸ್ವಾಮಿ ಸಾರಥಿಯಾಗಿದ್ದಾರೆ. ಇವರಿಬ್ಬರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಇವರಿಬ್ಬರಿಗೆ ಟಕ್ಕರ್ ಫೈಟ್ ಕೊಡಬೇಕು ಅಂದ್ರೆ ಕಮಲಾಧಿಪತಿಯಾಗಿ ಒಕ್ಕಲಿಗ ಸಮುದಾಯದ ನಾಯಕರನ್ನೇ ನೇಮಿಸಬೇಕಾಗುತ್ತೆ. ಅಗೇನ್ ಇದರ ಹಿಂದಿರೋದು ಕೂಡ 2023ರ ಎಲೆಕ್ಷನ್ ಅಜೆಂಡಾ. ಬಿಜೆಪಿಗೆ ಲಿಂಗಾಯತ ಮತಗಳು ಸಾಂಪ್ರದಾಯಿಕ ವೋಟ್ ಇದ್ದ ಹಾಗೆ. ಬಿಎಸ್ವೈ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರಬಲ ಲಿಂಗಾಯತ ನಾಯಕರಿದ್ದಾರೆ. ಹೀಗಾಗಿ ಬಿಜೆಪಿಗೆ ಲಿಂಗಾಯತ ಮತಗಳು ಮಿಸ್ ಆಗೋ ಚಾನ್ಸೇ ಇಲ್ಲ. ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ನಲ್ಲಿದ್ದಾರೆ 4 ಜನ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಇಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಹೀಗಾಗಿ ದಿಲ್ಲಿಯಲ್ಲೇ ಕುಳಿತು ಮೈಸೂರು ರಣವ್ಯೂಹ ಹೆಣಿತಿದ್ದಾರೆ ದಿಲ್ಲಿ ನಾಯಕರು. ಮುಂದಿನ ಚುನಾವಣೆಗೆ ಒಕ್ಕಲಿಗ ಮತಬುಟ್ಟಿಗೆ ಕಣ್ಣು ಹಾಕಿರೋ ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷನ ಪಟ್ಟಕ್ಕೆ ಒಕ್ಕಲಿಗ ನಾಯಕರ ಸರ್ಚಿಂಗ್ನಲ್ಲಿದೆ. ಈಗಾಗಲೇ ರಾಜ್ಯಾಧ್ಯಕ್ಷ ಹುದ್ದೆ ರೇಸ್ನಲ್ಲಿ 4 ಜನರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತಿದೆ. ಡಾಕ್ಟರ್ ಅಶ್ವತ್ಥನಾರಾಯಣ್, ಶೋಭಾ ಕರಂದ್ಲಾಜೆ, ಸಿಟಿ ರವಿ ಹಾಗೂ ಆರ್ ಅಶೋಕ್ ಹೆಸರು ರಾಜ್ಯಾಧ್ಯಕ್ಷ ಹುದ್ದೆಗೆ ಪ್ರಸ್ತಾಪವಾಗಿದೆ. ಈ 4 ಜನ ಲೀಡರ್ಗಳು ಬಿಜೆಪಿಯಲ್ಲಿ ತಮ್ಮನ್ನ ತಾವು ಪ್ರಬಲವಾಗಿ ಗುರುತಿಸಿಕೊಂಡಿದ್ದಾರೆ. ಉತ್ತಮ ವಾಗ್ಮಿಗಳೂ ಕೂಡ ಹೌದು. ಹಾಗೆ ಪಕ್ಷ ಸಂಘಟನಾಕಾರರು ಕೂಡ ಹೌದು. ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗೋ ಛಾತಿ ಕೂಡ ಇವರಲ್ಲಿದೆ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ 4 ಲೀಡರ್ಸ್ ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದವರು. ಹೀಗಾಗಿ 4 ಹೆಸರನ್ನ ದಿಲ್ಲಿ ನಾಯಕರು ಪರಿಶೀಲನೆ ನಡೆಸುತ್ತಿದ್ದಾರೆ ಅನ್ನೋ ಮಾತುಗಳಿವೆ. ಯಾರಿಂದ ಏನು ಲಾಭ ಇದೆ, ಏನು ನಷ್ಟ ಇದೆ, ಎಲ್ಲಾ ರೀತಿಯಲ್ಲೂ ಸಾಧಕ ಬಾಧಕ ಲೆಕ್ಕ ಹಾಕಿ ಫೈನಲ್ ಮಾಡ್ತಿದ್ದಾರೆ ಎಂಬ ಮಾತಿದೆ. ಶೋಭಾ ಕರಂದ್ಲಾಜೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಏರಲು ಹಿಂದೇಟು ಹಾಕ್ತಿದ್ದಾರೆ. ಕೇಂದ್ರ ಸಚಿವ ಸ್ಥಾನ ಬಿಟ್ಟು ಪಕ್ಷದ ಅಧ್ಯಕ್ಷರಾಗಲು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಉತ್ತಮ ಪಕ್ಷ ಸಂಘಟನಾಕಾರರಾದ ಸಿಟಿ ರವಿ ಹಾಗೂ ಆರ್ ಅಶೋಕ್ ಕೂಡ ಕಮಲಪಾಳೆಯದ ಸಾರಥಿ ಆಗೋಕೆ ನಿರುತ್ಸಾಹ ತೋರ್ತಿದ್ದಾರೆ ಅನ್ನೋ ಮಾತಿದೆ. ಇನ್ನು ಸಚಿವ ಅಶ್ವತ್ಥನಾರಾಯಣ್ ಕೂಡ ರಾಜ್ಯಾಧ್ಯಕ್ಷ ಪೋಸ್ಟ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅನ್ನೋ ಚರ್ಚೆ ಇದೆ. ಅಶ್ವತ್ಥನಾರಾಯಣ್ಗೆ ನಿರುತ್ಸಾಹ ಇದ್ರೂ ಕೂಡ ವರಿಷ್ಠರು ಅವರ ಬಗ್ಗೆ ಹೆಚ್ಚು ಒಲವು ಹೊಂದಿದ್ದಾರೆ. ಡಿಕೆ ಬ್ರದರ್ಸ್ ಎಚ್ಡಿಕೆಗೆ ಟಕ್ಕರ್ ಕೊಡುವುದಕ್ಕೆ ಅಶ್ವತ್ಥ್ಗೆ ಪಟ್ಟ ಕಟ್ಟೋ ಎಲ್ಲಾ ಸಾಧ್ಯತೆಗಳೂ ಇವೆ. ಅಶ್ವತ್ಥನಾರಾಯಣ್ ರಾಮನಗರ ಜಿಲ್ಲಾ ಉಸ್ತುವಾರಿ ಕೂಡ ಆಗಿದ್ದು, ಈ ಭಾಗದಲ್ಲಿ ದಳಪತಿಗಳು ಹಾಗೂ ಡಿಕೆ ಬ್ರದರ್ಸ್ನ ಕಟ್ಟಿ ಹಾಕೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಈ ಮೂಲಕ ಆ ಭಾಗದಲ್ಲಿ ಕೇಸರಿ ಪಾಳೆಯಕ್ಕೆ ಭದ್ರ ಬುನಾದಿ ಕಲ್ಪಿಸೋದು ಬಿಜೆಪಿ ಟಾಪ್ ಲೀಡರ್ಸ್ನ ಟಾಪ್ ಥಿಂಕಿಂಗ್ ಆಗಿದೆ ಎಂಬ ಸುದ್ದಿ ಇದೆ. ಬಿಜೆಪಿ ಹೈಕಮಾಂಡ್ ಈಗ ಯಾವುದೇ ರೀತಿ ಡಿಸಿಷನ್ ಕೈಗೊಂಡ್ರು 2023ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ತಗೊಳ್ಳುತ್ತೆ. ಮುಂದಿನ ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಸಹಾಯವಿಲ್ಲದೆ 150 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಅಮಿತ್ ಶಾ ಈಗಾಗಲೇ ರಾಜ್ಯ ಕಲಿಗಳಿಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. 2023ರಲ್ಲಿ ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಯುವುದಕ್ಕಾಗಿ ಆಪರೇಷನ್ ಇಗೆ ಕೈ ಹಾಕಿದ್ದಾರೆ ಹೈಕಮಾಂಡ್ ನಾಯಕರು. ಇದೇ ಆಪರೇಷನ್ ಇ ನಲ್ಲಿ ಅಡಗಿದೆ 2023ರ ಚುನಾವಣೆಯ ಮೆಗಾ ಸೀಕ್ರೆಟ್. ಬಿಜೆಪಿ ಆಪರೇಷನ್ ಎಲೆಕ್ಷನ್ಗೆ ಮುಂದಾಗಿದೆ. ಸಮೀಕ್ಷೆ ನಡೆಸೋಕೆ ಮುಂದಾದ್ರ ಚಾಣಕ್ಯ. ಬಿಜೆಪಿ ಮಾಸ್ಟರ್ ಮೈಂಡ್ ಅಮಿತ್ ಶಾ ಕೇಸರಿ ಕಲಿಗಳಿಗೆ ಕೊಟ್ಟ ಟಾಸ್ಕ್ ಟಾನಿಕ್ ಯಾವುದು? ಇವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಹೇಗಿದೆ ಆಪರೇಷನ್ ಎಲೆಕ್ಷನ್ ಪ್ಲಾನ್? ರಾಜ್ಯ ವಿಧಾನಸಭಾ ಚುನಾವಣೆಗೆ ಚಾಣಕ್ಯ ಅಮಿತ್ ಶಾ ರಣತಂತ್ರ ಹೆಣೆದಿದ್ದಾರೆ. ಅಮಿತ್ ಶಾ ದಾಳ ಹೂಡಿದ್ದಾರೆ ಅಂದ್ರೆ ಆ ದಾಳಕ್ಕೆ ಗಾಳ ಮಿಸ್ ಆಗೋ ಚಾನ್ಸೇ ಇಲ್ಲ. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಡೆಯುತ್ತಾ ಅನ್ನೋ ಚರ್ಚೆ ಕಾವೇರಿದೆ. ಹೀಗಾಗಿ ಅವಧಿಗೂ ಮುನ್ನ ಚುನಾವಣೆ ನಡೆದರೆ ಲಾಭವಾಗುತ್ತಾ ಅನ್ನೋದನ್ನ ತಿಳಿಯಲು ಕೇಂದ್ರ ನಾಯಕರು ಸಮೀಕ್ಷೆಯ ಮೊರೆ ಹೋಗಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅರ್ಲಿ ಎಲೆಕ್ಷನ್ಗೆ ಮುಂದಾಯ್ತಾ ಬಿಜೆಪಿ? 2023ರ ಚುನಾವಣೆ ರಣಕಹಳೆ ಮೊಳಗಿದೆ. 3 ಪಕ್ಷಗಳು ಈ ವರ್ಷವನ್ನ ಚುನಾವಣಾ ವರ್ಷ ಅಂತಾನೆ ಘೋಷಿಸಿಕೊಂಡಂತೆ ಕಾಣುತ್ತಿದೆ. ಬಿಜೆಪಿಯಲ್ಲಿ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬಂದು ಚುನಾವಣಾ ಮೆಗಾತಂತ್ರ ರೂಪಿಸಿ ಹೋಗಿದ್ದಾರೆ. ಈಗಿನಿಂದಲೇ ರಾಜಕೀಯ ದಾಳಗಳನ್ನ ಉರುಳಿಸ್ತಾ ಗೆಲುವಿನ ದಡ ಸೇರುವುದಕ್ಕೆ ಹವಣಿಸುತ್ತಿದ್ದಾರೆ. ಕೇಸರಿ ಪಾಳ್ಯ 2023ರ ಎಲೆಕ್ಷನ್ಗೆ ಶಂಖನಾದ ಮೊಳಗಿಸಲು ಸಜ್ಜಾಗ್ತಿದೆ. ರಾಜ್ಯದ ಗದ್ದುಗೆ ಪಡೆಯುವುದಕ್ಕಾಗಿ ಅರ್ಲಿ ಎಲೆಕ್ಷನ್ ಯುದ್ಧಕ್ಕೆ ಸಜ್ಜಾಗಿದೆಯಾ, ಅದಕ್ಕಾಗಿ ಸಮೀಕ್ಷೆ ಅನ್ನೋ ಸಮರಾಭ್ಯಾಸದಲ್ಲಿ ತೊಡಗಿದೆಯಾ ಅನ್ನೋ ಕುತೂಹಲ ಉದ್ಭವವಾಗಿದೆ. ಮೊನ್ನೆಯಷ್ಟೇ ರಾಜ್ಯ ಪ್ರವಾಸ ಮಾಡಿ ಹೋಗಿರೋ ಅಮಿತ್ ಶಾ ಅವಧಿಪೂರ್ವ ಚುನಾವಣೆ ಸಮೀಕ್ಷೆಗೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜ್ಯಕ್ಕೆ ಬಂದಿದ್ದ ವೇಳೆ ಕೋರ್ ಕಮಿಟಿ ಸಭೆಯಲ್ಲಿ ಅವಧಿಪೂರ್ವ ವಿಧಾನಸಭಾ ಚುನಾವಣೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾತಿದೆ. ಚರ್ಚೆ ಮಾತ್ರ ಅಲ್ಲ, ಅವಧಿಪೂರ್ವ ಚುನಾವಣೆಗೆ ಹೋಗಬಹುದಾ, ಅದಕ್ಕೆ ಪೂರಕ ವಾತಾವರಣ ಇದೆಯೋ ಇಲ್ವೋ ಅನ್ನೋದನ್ನು ತಿಳಿದುಕೊಳ್ಳಲು ಸರ್ವೆ ನಡೆಸಲು ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಈ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ಅರ್ಲಿ ಎಲೆಕ್ಷನ್ ಮಹಾಯುದ್ಧಕ್ಕೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಹಾಗಾದ್ರೆ ಸರ್ವೆ ಹೇಗಿರುತ್ತೆ, ಯಾವೆಲ್ಲ ಅಂಶಗಳ ಆಧಾರದಲ್ಲಿ ಸಮೀಕ್ಷೆ ನಡೆಯುತ್ತೆ ಅನ್ನೋದರ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. ಬಿಜೆಪಿ ಸರ್ವೆಯಲ್ಲಿ ಯಾವೆಲ್ಲ ಅಂಶಗಳಿವೆ? ಗುಜರಾತ್ನಲ್ಲಿ ಇದೇ ವರ್ಷಾಂತ್ಯ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ. ಗುಜರಾತ್ ಚುನಾವಣೆ ಜೊತೆಗೆ ನಮ್ಮ ರಾಜ್ಯದ ಚುನಾವಣೆಯನ್ನೂ ನಡೆಸಬಹುದಾ? ಅರ್ಲಿ ಎಲೆಕ್ಷನ್ ನಡೆಸಿದ್ರೆ ಬಿಜೆಪಿಗೆ ಈಗಿರುವ ವಾತಾವರಣ ಪೂರಕವಾಗಿದೆಯಾ? ಅವಧಿಪೂರ್ವ ಚುನಾವಣೆ ನಡೆಸೋದಾದ್ರೆ ಬಿಜೆಪಿಗೆ ಮಾರಕವಾಗುತ್ತಾ? ಇತ್ತೀಚೆಗೆ ರಾಷ್ಟ್ರಧ್ವಜ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿತ್ತು. ಸಚಿವ ಈಶ್ವರಪ್ಪನವರ ಒಂದು ವಿವಾದಾತ್ಮಕ ಹೇಳಿಕೆ ಇಡೀ ಬಿಜೆಪಿ ಪಕ್ಷಕ್ಕೆ ಮುಜುಗರ ತಂದಿತ್ತು. ಹಿಜಾಬ್ ಹಲಾಲ್ ವಿವಾದ ಮತಗಳನ್ನು ಕ್ರೋಢೀಕರಿಸುತ್ತಾ ಅಥವಾ ಡಿವೈಡ್ ಮಾಡುತ್ತಾ? ದೇವಸ್ಥಾನಗಳ ಪ್ರಾಂಗಣದಲ್ಲಿ ಮುಸ್ಲಿಂ ವ್ಯಾಪಾರ ನಿಷೇಧ, ಮಸೀದಿಗಳಲ್ಲಿ ಆಜಾನ್ ನಿಷೇಧ ಅಭಿಯಾನ ಬಿಜೆಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಸಾಲು ವಿವಾದಗಳು ಬಿಜೆಪಿಗೆ ವರವಾಗುತ್ತಾ ಶಾಪವಾಗುತ್ತಾ? ಅವಧಿಗೂ ಮುನ್ನ ಚುನಾವಣೆ ಆದರೆ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋದು ಸರ್ವೆಯಲ್ಲಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಈಗ ಬಿಜೆಪಿ ನಾಯಕತ್ವ ಸ್ಟ್ರಾಂಗ್ ಆಗಿದೆಯಾ? ಇಲ್ಲಿರುವ ನಾಯಕರನ್ನೇ ನಂಬಿಕೊಂಡು ಮತದಾನಕ್ಕೆ ಹೋಗಬಹುದಾ, ಅಥವಾ ದಿಲ್ಲಿ ನಾಯಕರ ನೇತೃತ್ವದಲ್ಲಿ ಹೋಗಬೇಕಾ? ಅಲ್ಲಿಂದ ಏನಾದರೂ ಬೇರೆ ಟೀಮ್ ಬರಬೇಕಾ? ಸಿಎಂ ಬೊಮ್ಮಾಯಿ ಕ್ಯಾಪ್ಟನ್ಸಿಯಲ್ಲೇ ಚುನಾವಣೆಗೆ ಹೋಗಬೇಕಾ, ಅಥವಾ ನಾಯಕತ್ವ ಬದಲಾವಣೆ ಮಾಡಿಕೊಳ್ಳೋದು ಅನಿವಾರ್ಯನಾ ಅನ್ನೋ ಎಲ್ಲ ಅಂಶಗಳು ಸರ್ವೆಯಲ್ಲಿ ಇರುತ್ತೆ. ಕೇಸರಿ ಪಾಳ್ಯಕ್ಕೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂದ್ರೆ ಅದು ಕರ್ನಾಟಕ. ಮತ್ತೆ ಪುನಃ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕಾಗಿ ಕೇಸರಿ ಪಡೆ ಪಣತೊಟ್ಟಿದೆ. ಈ ನಿಟ್ಟಿನಲ್ಲಿ ಸರ್ವೆ ಅನ್ನೋ ಅಸ್ತ್ರವನ್ನು ಬಿಟ್ಟು ಗುರಿ ಮುಟ್ಟೋದಕ್ಕೆ ತವಕದಿಂದ ಕಾಯ್ತಿದೆ. ಮಿಷನ್ 150 ಟಾರ್ಗೆಟ್ ಫಿಕ್ಸ್ ಮಾಡಿದ ಅಮಿತ್ ಶಾ. 2023ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಟಾಸ್ಕ್ ಸ್ಪೆಷಲಿಸ್ಟ್ ಅಮಿತ್ ಶಾ ರಾಜ್ಯ ಬಿಜೆಪಿಗೆ ಟಾನಿಕ್ ಕೊಡೋ ಕೆಲಸ ಮಾಡಿದ್ದಾರೆ. ಕೇಸರಿ ಪಡೆಯ ಮಾಸ್ಟರ್ ಮೈಂಡ್ ಅಮಿತ್ ಶಾ ರಾಜ್ಯಕ್ಕೆ ಸುಖ ಸುಮ್ಮನೆ ಬಂದಿರಲಿಲ್ಲ. ಸಿದ್ಧಗಂಗಾ ಮಠದ ಭೇಟಿಯ ಜೊತೆಗೆ ಮುಂದಿನ ಚುನಾವಣೆಯ ರಣತಂತ್ರದೊಂದಿಗೆ ಆಗಮಿಸಿದ್ರು. ಕರುನಾಡಲ್ಲಿ ಮತ್ತೆ ಕಮಲ ಪಡೆಯನ್ನ ಅಧಿಕಾರಕ್ಕೆ ತರುವುದಕ್ಕೆ ಟಾರ್ಗೆಟ್ 150 ಫಿಕ್ಸ್ ಮಾಡಿದ್ದಾರೆ ಅಮಿತ್ ಶಾ. 150ಕ್ಕೆ ಒಂದೇ ಒಂದು ಸೀಟ್ ಕೂಡ ಮಿಸ್ ಆಗೋ ಹಾಗಿಲ್ಲ ಅಂತ ರಾಜ್ಯ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ. ಟಫ್ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಒತ್ತು ನೀಡಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿ ಅಂತ ರಾಜ್ಯ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಹೊಸ ಮುಖಗಳಿಗೆ ಅಖಾಡಕ್ಕೆ ಇಳಿಯೋದಕ್ಕೆ ಅವಕಾಶ ನೀಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆ ಮಾಡೋ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು, ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಎಂ ಸೇರಿದಂತೆ ಮಂತ್ರಿಗಳು, ಕೇಂದ್ರ ಸಚಿವರು, ಶಾಸಕರು, ಉಸ್ತುವಾರಿಗಳು, ಕಾರ್ಯಕರ್ತರೆಲ್ಲರೂ ಕೆಲಸ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಎಲ್ಲಿ ಪಾರ್ಟಿಗೆ ಶಕ್ತಿ ಇಲ್ವೋ ಅಲ್ಲಿ ಶಕ್ತಿ ವರ್ಧನೆಗೆ ಕೆಲಸ ಮಾಡಬೇಕು ಅಂತ ರೂಟ್ ಮ್ಯಾಪ್ ರೆಡಿ ಮಾಡಿ ಅಂತ ಕಿವಿಮಾತು ಹೇಳಿದ್ದಾರೆ. ಜೊತೆಗೆ ಒಕ್ಕಲಿಗ, ಕುರುಬ ಮತಗಳು ಮತ್ತು ಆಯಾ ಸಮುದಾಯದ ನಾಯಕರನ್ನ ಜೋಡಿಸಲು ಪ್ಲಾನ್ ಮಾಡಿ ಅಂತ ಟಾಸ್ಕ್ ಮಾಸ್ಟರ್ ಶಾ ಸಂದೇಶ ನೀಡಿದ್ದಾರೆ. ಸಿಎಂ ಸೇರಿದಂತೆ ಎಲ್ಲಾ ಹಂತದ ನಾಯಕರು ಪಕ್ಷ ಸಂಘಟನೆಗೆ ಕೈ ಜೋಡಿಸಬೇಕು ಅಂತ ರಾಜ್ಯ ನಾಯಕರಿಗೆ ಪಾಠ ಮಾಡಿದ್ದಾರೆ ಚಾಣಕ್ಯ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಓಡಾಡುತ್ತಿದೆ. ಇನ್ನು ಕೋರ್ ಕಮಿಟಿ ಸಭೆಯಲ್ಲಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಿಜೆಪಿ ಯಾವ ರೀತಿ ಬೇರೂರಬೇಕು, ಭದ್ರ ಬುನಾದಿ ಸ್ಥಾಪಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಬಾರಿ ಜೆಡಿಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ ಅಲ್ಲಿ ಕಮಲ ಅರಳುವಂತೆ ಮಾಡಿ ಅಂತ ಅಮಿತ್ ಶಾ ಪಾಠ ಮಾಡಿದ್ದಾರೆ. ಇತ್ತ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರಿಗೆ ಚುನಾವಣೆಯಲ್ಲಿ ಅವಕಾಶ ನೀಡುವ ವಿಚಾರವಾಗಿಯೂ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ.
ಸದ್ಯ ರಾಜ್ಯದಲ್ಲಿ ಹಿಂದುತ್ವದ ಅಲೆ ಹೆಚ್ಚಾಗಿರೋದ್ರಿಂದ ಈಗಿರೋ ಮೂಡನ್ನೇ ಎಲೆಕ್ಷನ್ವರೆಗೂ ತೆಗೆದುಕೊಂಡು ಹೋಗೋದಕ್ಕೆ ಅಮಿತ್ ಶಾ ಪ್ಲಾನ್ ಮಾಡಿರಬಹುದು ಅನ್ನೋ ಸುದ್ದಿ ಇದೆ. ಇಷ್ಟೇ ಅಲ್ಲ, ಇದೇ ಹಿಂದುತ್ವವನ್ನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದರ ಕುರಿತು ನಾಯಕರಿಗೆ ಕೆಲ ಟಿಪ್ಸ್ಗಳನ್ನ ನೀಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. 2023ರ ಚುನಾವಣೆಯನ್ನ ಟಾರ್ಗೆಟ್ ಮಾಡಿರೋ ಹೈಕಮಾಂಡ್ ನಾಯಕರು ಆಪರೇಷನ್ ಕ್ಯಾಬಿನೆಟ್, ಆಪರೇಷನ್ ಪ್ರೆಸಿಡೆಂಟ್, ಆಪರೇಷನ್ ಎಲೆಕ್ಷನ್ ಎಂಬ 3 ದಾಳಗಳನ್ನ ಹೂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.